ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಅವರೆಕಾಳು ಹಾಕಿ ಹುಳಿ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಹುಳಿ ಸಾರು ಮಾಡೋದಕ್ಕೆ ಅವರೆಕಾಳು ನೋಡಿ ಇಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೋಬೇಕಾಗುತ್ತೆ. ಅದಕ್ಕೆ ತರಕಾರಿ ಅಂತ ಹುಳ್ಳಿಕಾಯಿ ಮತ್ತು ಆಲೂಗಡ್ಡೆ ತೊಗೊಂಡಿದ್ದೀನಿ. ಅದಷ್ಟು ತರಕಾರಿ ಸಾಕಾಗುತ್ತೆ. ಮತ್ತು ಇದು ಮಸಾಲೆ ರುಬ್ಬೋದಕ್ಕಿದು. ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ, 2 ಈರುಳ್ಳಿ, 2 ಸ್ಪೂನು ಖಾರದ ಪುಡಿ ತೊಗೊಂಡಿದ್ದೀನಿ, ಸಾಂಬಾರು ಪುಡಿ, ಮತ್ತು 2 ಟೊಮೊಟೊ, 2 ಬೆಳ್ಳುಳ್ಳಿ ಚಿಕ್ಕದು, ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ನೋಡಿ, ಒಂದು 4 ಚಕ್ಕೆ ಪೀಸು, 4 ಲವಂಗ ಅಷ್ಟೇ ಸಾಕಾಗುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಎಷ್ಟು ಬೇಕೋ ಅಷ್ಟು. ಇದಿಷ್ಟು ನಾವು ರುಬ್ಕೋಬೇಕಾಗುತ್ತೆ. ಮತ್ತು ಇದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಇದು ಒಗ್ಗರಣೆಗೆ. ಇದಿಷ್ಟು ರುಬ್ಕೊಂಡು ಬರೋಣ. ಇವಾಗ ಇದಿಷ್ಟು ರುಬ್ಕೋಬೇಕಾಗುತ್ತೆ. I'm supposed to do. ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ತಟ್ಟೆ ಎಲ್ಲ ಮಿಕ್ಸ್ ಆಗ್ತಿರುತ್ತಲ್ಲ, ಇದನ್ನೇ ಹಾಕೋಬೋದು. ನೋಡಿ, ಇವಾಗ ಮಸಾಲೆ ರುಬ್ಬಿದಾಗಿದೆ. ಈ ರೀತಿ ನೈಸ್ ರುಬ್ಕೋಬೇಕಾಗುತ್ತೆ. ಇನ್ನು ಲೇಟ್ ಮಾಡೋದು ಬೇಡ, ಒಗ್ಗರಣೆ ಶುರು ಮಾಡ್ಕೊಂಬೇಡ. ಆಯಿಲ್ ನೋಡಿ ಹಾಕೊಳ್ಳಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಎಣ್ಣೆ ಕಾಯ್ದಿದೆ ಅನಿಸುತ್ತೆ. ಮಸಾಲೆ ಹಾಕೋಣ. ಮಸಾಲೆ ಸ್ವಲ್ಪ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಎಲ್ಲ ಹೋಗ್ಬೇಕಾಗುತ್ತೆ. ಕೆಲವರು ಮಸಾಲೆಗೂ ಮುಂಚೆನೇ ಅವರೆಕಾಳು ಹಾಕ್ಬಿಡ್ತಾರೆ, ಚೆನ್ನಾಗಿ ಸ್ವಲ್ಪ ಅದು ಹಸಿ ವಾಸನೆ ಹೋಗಲಿ ಅಂತ. ಹಂಗೆ ಮಾಡೋದ್ರಿಂದ ಜಾಸ್ತಿ ಬೆಂದೋಗ್ಬಿಡುತ್ತೆ. ಹಾಗಾಗಿ ನಾನು ಮಸಾಲೆ ಎಲ್ಲ ಬೆಂದಿದ್ದಾದ್ಮೇಲೆ ಅವರೆಕಾಳು ಮತ್ತು ತರಕಾರಿ ಹಾಕ್ಕೋತೀನಿ. ನೀವು 2 ಥರ ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಪೂರ್ತಿ ಮಸಾಲೆ ಹಾಕ್ಕೊಬೇಕು. ಸ್ವಲ್ಪ ಕಡಿಮೆ ಉರಿಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಉರಿ ಜಾಸ್ತಿ ಇಟ್ಟರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಉರಿ ಮಾಡಿಕೊಂಡು ಮುಚ್ಕೊಳ್ಳೋಣ. ಸ್ವಲ್ಪ ಅದು ಎಣ್ಣೆ ಬಿಡಬೇಕಾಗುತ್ತೆ. ಸ್ವಲ್ಪ ಚೆನ್ನಾಗದು ಹಸಿ ವಾಸನೆ ಎಲ್ಲ ಹೋಗಬೇಕು. ಅಲ್ಲಿ ತನಕ ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇನ್ನು ಕುದೀತಾ ಇದೆ. ಈ ಥರ ಕುದಿಬೇಕು. ಇನ್ನು ಬೇಯಬೇಕು. ಕುದಿ ಬಂದಿದೆ ಅನಿಸುತ್ತೆ, ನೋಡೋಣ. ನೋಡಿ, ಕುದೀತಾ ಇದೆ. ಇವಾಗ ಇದಕ್ಕೆ ತೊಳೆದಿಟ್ಕೊಂಡಿದ್ದೀವಿ ತರಕಾರಿ ಎಲ್ಲ ಹಾಕೊಂಡ್ರೆ ಸ್ವಲ್ಪ ನಿಧಾನಕ್ಕೆ ಆರುತ್ತೆ. ಬಿಸಿ ಕೈಗೆಲ್ಲ ಆರುತ್ತೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋದು. ನಮಗೆ ಕೈ ಹೇಳ್ತಾನೆ ಗೊತ್ತಾಗುತ್ತೆ, ಹಾಗಾಗಿ ಸ್ಪೂನಲ್ಲೆಲ್ಲ ಹಾಕಕ್ಕೆ ಹೋಗೋದಿಲ್ಲ. ಹಿಂಗಿದೆ. ಇವಾಗ ತೆಳ್ಳಗಿದೆ. ಸಾಂಬಾರು ಬೇಯಿಸಿದ್ದಾದ್ಮೇಲೆ ಇದು ಗಟ್ಟಿ ಬರುತ್ತೆ. ಈಗ ಮುಚ್ಚೋಣ. 2 ಕೂಗಿದ್ರೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಜಾಸ್ತಿ ಕೂಗಿಸ್ಬಿಟ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ. 2 ಸಾಕು. ಸಾಂಬಾರು ಆರಿದೆ, ನೋಡೋಣ ಹೆಂಗಾಗಿದೆ ಅಂತ. ಕಾಣಿಸ್ತಿದ್ಯಾ? ಮೇಲ್ಗಡೆ ಎಣ್ಣೆ ಬಂದಿದೆ, ಚೆನ್ನಾಗಿ ಬಂದಿದೆ. ಸ್ಮೆಲ್ ಅಂತೂ ಸಕ್ಕತ್ತಾಗಿ ಘಮ ಘಮ ಆಗ್ತಾ ಇದೆ. ರೆಡಿ ಟು ಸರ್ವ್ ಅವರೆಕಾಳು ಹುಳಿ ಸಾಂಬಾರು. ನೋಡಿ ಹೇಗೆ ಅನ್ನಿಸ್ತು. ಅವರೆಕಾಳು ಹುಳಿ ಸಾಂಬಾರು ರೆಡಿಯಾಗಿದೆ. ಮಾಡಿದ್ದು ಹೇಗೆ ಅನ್ನಿಸ್ತು ಅಂತೇಳಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ನೀವು ಬೇರೆ ಥರ ಮಾಡೋದಿದ್ರೆ ಅದನ್ನು ಹೇಳಿ, ಅದನ್ನು ಮಾಡಿ ಟ್ರೈ ಮಾಡ್ತೀವಿ.
ಥ್ಯಾಂಕ್ ಯು.